ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ರಚಿಲ್ಲರು. ಹೇಗಿದ್ದೀರಾ? ಹಾಯ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ. ಸೊ ಗೈಸ್, ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದ್ರೆ ಇವಾಗ ಬಿಸಿ ಗೈಸ್. ಸೊ ಅದಕ್ಕೆ ರೆಡಿ ಆಗ್ತಾ ಮಾತಾಡೋಣ. ಸೊ ನಾನು ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ ಗೈಸ್. ಸೊ ನನಗೆ ಇವಾಗ ಮ್ಯಾರೇಜ್ ಇದೆ. ಸೊ ಇವಾಗ ಟೈಮ್ ಬಂದು 6:30 ಆಗಿರ್ಬೋದು. ಒಂದು ನಿಮಿಷ ನೋಡ್ತೀನಿ. 6:18 ಆಗಿದೆ, ಸಾರಿ 6:18 ಆಗಿದೆ. ಸೊ ಯಾ ಗೈಸ್, ನಾನು ಈ ಗ್ರೀನ್ ಬ್ಯೂಟಿಫುಲ್ ಡ್ರೆಸ್ ವೇರ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಗೈಸ್ ತೋರಿಸ್ತೀನಿ. ಸೊ ಈ ಗ್ರೀನ್ ಡ್ರೆಸ್ ನ ವೇರ್ ಮಾಡ್ತಾ ಇದ್ದೀನಿ. ಸೊ ನೈಟ್ ರಿಸೆಪ್ಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನು ವೇರ್ ಮಾಡ್ಕೊಂಡು ಬರ್ತೀನಿ. ಸೊ ಯಾ ಗೈಸ್, ನಾನು ಇವಾಗ ತಾನೇ ಸ್ನಾನ ಮಾಡಿ ಬಂದೆ. ಇನ್ನು ನನ್ನ ಹೇರ್ ಡ್ರೈ ಆಗಿಲ್ಲ. ಸೊ ಡ್ರೈ ಮಾಡ್ಬಿಡೋಣ, ಫಸ್ಟ್ ಹೇರ್ ಡ್ರೈ ಮಾಡ್ಬಿಡೋಣ. ಬನ್ನಿ ಗೈಸ್. ಸೊ ವೋಲ್ಟೇಜ್ ಸ್ವಲ್ಪ ಕಮ್ಮಿ ಇದೆ. ಸೊ ಯಸ್, ಸ್ವಲ್ಪ ನಾನು ಶಾಪ್ ಕ್ಲೋಸ್ ಮಾಡಿದೆ. ಸೊ ಇವಾಗ ಫುಲ್ ಜಾಬಿಂಗ್. ಸೊ ಸೌಂಡ್ ಯಾ ಪಿಂಗ್ ಕಲರ್ ಇಂಟ್ರೆಸ್ಟ್. ಗೈಸ್, ನನ್ನ ಹೇರ್ಗೆಲ್ಲ ಅದು ನೈಸ್ ಆಗಿದೆ, ನೈಸ್ ಮಾಡಿಸಿದ್ದೀರಾ ಅಂತೆಲ್ಲ ಕ್ವಶನ್ ಮಾಡ್ತಾರೆ. ಸೊ ನಾನು ಇವಾಗ ಜಸ್ಟ್ ಅನ್ಕೊಂಡ್ ಮಾಡ್ತೀನಿ. ಒಂದು ಹೇರ್ಸು ಇಲ್ಲ ಈ ಕೋಮಲ್ಲಿ, ಜಸ್ಟ್ ಅನ್ಕೊಂಡ್. ನಾನೇನು ಇವಾಗ ಬಾಚಿಲ್ಲ. ಸೊ ನೋಡಿ, ಎಲ್ಲರೂ ಈ ತರ ಕಣ್ಣಾಕಿ ಹಾಕಿ ನಾನು ಕೂದಲು ಉದುರ್ತಾ ಇದೆ. ನಂಗೆ ಗೊತ್ತಿಲ್ಲ ಗೈಸ್, ನನಗೆ ತಲೆ ಬಚ್ಚಕ್ಕೆ ಬೇಜಾರಾಗ್ಬಿಟ್ಟಿದೆ. ಜಸ್ಟ್ ನೋಡ್ಕೊಳ್ಳಿ ಎಷ್ಟು ಉದುರುತ್ತೆ ಅಂತ. ಹೇರ್ ಕಟ್ ಮಾಡಿಸೋದು ಬೈ ಎಲ್ಲರೂ ಹಂಗೆ ಹೇಳ್ತಾರೆ. ಚಿಕ್ಕ ವಯಸ್ಸಿಂದ ಹಂಗೇನೆ ನಂಗಿರೋದು. ಸೊ ಚಿಕ್ಕ ವಯಸ್ಸಿಂದ ಎಲ್ಲರೂ ಅದೇ ಕ್ವಶನ್ ಮಾಡ್ತಾರೆ. ಸೊ ಯಾ, ಹಿಂಗಪ್ಪ ಗೈಸ್, ಫುಲ್ ಕೂದಲು. ಐ ವಿಲ್ ಶೋ ಯು ಗೈಸ್. ಎಷ್ಟು ಉದ್ರಿದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಇಲ್ಲಿ ನೋಡಿ, ಫುಲ್ ಕೂದಲು. That is the reason behind this known as a please. ಬಟ್ ಎಲ್ಲ ಉದುರಿರುತ್ತೆ ಗೈಸ್. ಸೊ ಅದಕ್ಕೆ ನನಗೆ ಕೋಮ್ ಮಾಡೋಕೆ ಇಷ್ಟ ಇಲ್ಲ. ನೋಡಿ ಗೈಸ್, ಜಸ್ಟ್ ಬಟ್ಟೆ ಮೇಲೆ ಉದುರಿರೋದು ಇಷ್ಟು. ನಾನು ಕೂದಲಿಟ್ಟೆ ಇವಾಗ ಮನೆಗೆ ತಲೆ ಕೂದಲಿಗೆ ಪಾತ್ರೆ ಅಂತ ಬರ್ತಾರಲ್ಲ ಗೈಸ್, ಅವ್ರಿಗೆ ನಾನು ಕೂದಲು ಕೊಟ್ಟರೆ ನಮ್ಮ ಮನೆಗೆ ಫುಲ್ ಪಾತ್ರೆ ಮಾಡ್ಬಿಡ್ಬೋದು. ನಂಗೆ ಕೊಡಂಗಿಲ್ಲ ಅಂದ್ಬಿಟ್ಟು ನಾನು ಎಸಿತಾ ಇದ್ದೀನಿ ಅಷ್ಟೇ ಗೈಸ್. ಆಮೇಲೆ ಏನೇನೋ ಆಗಿ ಯಾಕೆ ಬೇಕು ಗೈಸ್. ಅದಕ್ಕೆ ಏನಾದರೂ ರೆಮಿಡಿ ಇದ್ರೆ ಪ್ಲೀಸ್ ಕಮೆಂಟ್ ಹಾಕಿ ಗೈಸ್. ನನ್ನ ಕೂದಲು ಹಿಂಗೆ ಉದುರ್ತಾ ಇದೆ, ಗೊತ್ತಿಲ್ಲ. ಅದು ನನಗಿನ್ನೂ ಏಜು ಆಗಿಲ್ಲ ಗೈಸ್, ಅಷ್ಟು ಬೇಗ ಉದುರ್ತಾ ಇದೆ. ಸೊ ಅದಕ್ಕೆ ಗೈಸ್ ಏನಂತೀರ ಕಮೆಂಟ್ ಮಾಡಿ. ಓಕೆ ಗೈಸ್, ನಾನು ಇವಾಗ ಡ್ರೆಸ್ನ ವೇರ್ ಮಾಡಿಕೊಂಡು ಕಟ್ ಮಾಡಿರೋ ತರ ಬರ್ತಾ ಇದೆ ಗೈಸ್. ನೋಡಿ ಗೈಸ್, ಇದಕ್ಕೆ ಬೇಜಾರು ಗೈಸ್. ಜಸ್ಟ್ ನೋಡಿ, ಎಳಿತಾ ಬರ್ತಾ ಇದೆ. ಸೊ ಪ್ಲೀಸ್ ಏನಾದರೂ ರೆಮಿಡಿ ಇದ್ರೆ ಹೇಳಿ ಗೈಸ್. ಸೊ ಯಾ, ನಾನು ಇವಾಗ ಡ್ರೆಸ್ ವೇರ್ ಮಾಡ್ಕೊಂಡು ಬರ್ತೀನಿ, ಮತ್ತೆ ರೆಡಿ ಆಗುವ. ಓಕೆ ಡನ್. ಸೊ ಗೈಸ್, ಡ್ರೆಸ್ ಈ ತರ ಕಾಣಿಸ್ತಾ ಇದೆ. ಸೊ ಇದು ಒಂದು ಟಾಪ್, ಇದು ಬಂದು ಲಂಗ ಗೈಸ್. ಸೊ ಯಾ ಗೈಸ್, ಕಟ್. ಸೊ ಇವಾಗ ಎಕ್ಸಸರೀಸ್ ಎಲ್ಲ ಹಾಕೊಂಡು ರೆಡಿ ಆಗಬೇಕು. ಸೊ ಇಲ್ಲೆಲ್ಲ ಹಿಂಗೆ ಗಜಿಬಿಜಿ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಯಾ ಗೈಸ್, ಹಾಕಿ ತೋರಿಸ್ತೀನಿ ಗೈಸ್. ಇವಾಗ ನೆಕ್ಗೆ ಒಂದು ನೆಕ್ ಪೀಸ್ ಹಾಕೋಣ. ಮಂಗಲಸೂತ್ರ. ಓಕೆ, ಐ ಆಮ್ ಮ್ಯಾರಿಡ್ ಅನ್ನೋ ಒಂದು ಐಡೆಂಟಿ ಕಾರ್ಡ್ ಗೈಸ್. ಸೊ ಇದನ್ನ ಬಿಚ್ಬಿಟ್ಟು ಇದನ್ನ ಹಾಕೋತಾ ಇದ್ದೀನಿ ಈ ಕೈಗೆ. ಓಕೆ, ಸೊ ಈ ಕೈಗೆ ಸ್ಪ್ರಿಂಗ್ ಬ್ಯಾಂಗಲ್ಸ್ ಹಾಕೋತಾ ಇದ್ದೀನಿ, ಸಿಲ್ವರ್ ಕಲರು. ಗೋಲ್ಡ್, ಬಟ್ ನೈಟ್ ಹೋಗ್ತಾ ಇರೋದ್ರಿಂದ ಸಿಲ್ವರ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಅಯ್ಯೋ, ಇದೊಂದು ಕಷ್ಟ ಗೈಸ್. ಡನ್. ಒಳ್ಳೆ ಎಲ್ಲದಕ್ಕೂ ಆಕ್ಸಿಡೈಸ್ಡ್ ಗೈಸ್ ಮ್ಯಾಚ್ ಆಗುತ್ತೆ. ಸೊ ಇಯರಿಂಗ್ ಬಂದು ಗೈಸ್, ನನಗೆ ತುಂಬಾ ಇಷ್ಟ ಗೈಸ್ ಇಯರಿಂಗ್. ಸೊ ಹಾಕೊಳ್ಳೋಣ. ಜಸ್ಟ್ 100ಗೆ 3 ಪೀಸ್ ಗೈಸ್. ನಾನು ಮೈಸೂರಲ್ಲಿ ತೊಗೊಂಡಿದ್ದು. ಸೊ ಮಂತ್ರಾಲಯಕ್ಕೆ ಹೋಗಿದ್ನಲ್ಲ ಅವಾಗ ಗೈಸ್, ಮೈಸೂರಲ್ಲಿ ಬೈ ಮಾಡಿದ್ದು ಸಫರ್ ಬಸ್ ಸ್ಟ್ಯಾಂಡ್ ಹತ್ರ. ನನಗೆ ಈ ತರ ಕಮ್ಮಿ ರೇಟ್ ನಂಗೆ ಇಷ್ಟ ಆಗುತ್ತೆ ಗೈಸ್. ಏನೇನು ಗೈಸ್, ಅಷ್ಟು ಇದು ಆಕ್ಸೆಸರೀಸ್ ಆಯಿತು. ಸೊ ಇವಾಗ ಫೇಸ್ಗೆ ನಂದು ಮಾಮೂಲಿ ಎಲ್ರಿಗೂ ಗೊತ್ತಿದೆ. ಸೊ ಅದನ್ನ ಮಾಯಿಶ್ಚರೈಸರ್ ತುಂಬ ಹಾಕೋತಾ ಇದ್ದೀನಿ ಅನಿಸುತ್ತೆ.
ಅದು ಸೆಟ್ ಆಗಾಗೆ ತಗೊಳುತ್ತೆ ವಾಪಸ್ ಆಗ್ಬಿಡ್ತೀನಿ. ಏನಂತೀರ ಏನಂತೀರ? ಸೊ ನಾನು ಏನು ಎತ್ತಿಟ್ಕೊಂಡಿರ್ಲಿಲ್ಲ ಗೈಸ್, ನಾನು ಶಾಪಲ್ಲಿದ್ದೆ. ಸೊ ಇವಾಗ ಬಂದು ಸ್ನಾನ ಮಾಡಿ ಬಟ್ಟೆ ಎಲ್ಲಿತ್ತು ಅಂತಾನೆ ಗೊತ್ತಿಲ್ಲ ಗೈಸ್. ಅಂದರೆ ಗೊತ್ತಿತ್ತು ಯಾವ ಬ್ಯಾಗಲ್ಲಿದೆ ಅಂತ ಗೊತ್ತಿರಲಿಲ್ಲ. ಸೊ ಅದನ್ನೆಲ್ಲ ಹುಡುಕಿ ತೆಗೆದು ಫೈನಲಿ ಇವಾಗ ರೆಡಿ ಆಗ್ತಾಯಿದೆ. ಹೆವಿ ಇವಾಗ ಶೆಕೆ ಆಗ್ತೈತೆ ಗೈಸ್. ಫ್ಯಾನ್ ಬೇರೆ ಕೆಟ್ಟೋಗೈತೆ. AC ಐತೆ ಬಟ್ ನನಗೆ ಫ್ಯಾನ್ ಇಷ್ಟ, ಫ್ಯಾನೇ ಕೆಟ್ಟೋಗೈತೆ. ಏನು ಮಾಡೋದು? ಇಲ್ಲೊಂದು ಹೊಸ ಪಿಂಪಲ್ ಆಗ್ಬಿಟ್ಟಿತ್ತು ಗೈಸ್. ನನಗೆ ಪಿಂಪಲ್ ಅಂದರೆ ಐ ಆಮ್ ಲಕ್ಕಿ. ಇಷ್ಟು ಮಾತ್ರ ಆಗಿರೋದು. ಸೊ ಅದು ಅಷ್ಟು ಮಾತ್ರ ಆಗೋದು ಗೈಸ್. ಸೊ ಐ ಆಮ್ ಲಕ್ಕಿ. ಈ ಥರ ನೋಡಿ ನೆಕ್ ಪೀಸ್ ಮತ್ತು ನನ್ನ ಮಗಳ ಚೈನ್ ನೋಡಿ. ಇಟ್ಸ್ ಮೈ ಐಡೆಂಟಿ ಕಾರ್ಡ್. ಓಕೆ, ID ಕಾರ್ಡ್. ಸೊ ಗೈಸ್ ಇವಾಗ ಲಿಪ್ ಲೈನರ್ ಹಾಕಿ ಲಿಪ್ಸ್ಟಿಕ್ ಹಾಕಬೇಕು. ಸೊ ಟ್ರೈ ಮಾಡೋಣ ಬನ್ನಿ. ರೌಂಡ್ ಗೈಸ್. ಇದು ನೆನ್ನೆ ನಾನು ಐಬ್ರೋಗೆ ಹೋಗಿದ್ದಾಗ ಎತ್ಕೊಂಡಿದ್ದೀನಿ. ಸರಿ ಗೊತ್ತಾಯ್ತಾ ಅಂತ ನೋಡ್ತಾ ಇದ್ದೀನಿ. ಕಾಣಿಸ್ತೆಲ್ಲ ಕರೆಕ್ಟ್ ಆಯಿತು ಅನ್ಕೋತೀನಿ. ಎಸ್, ನನಗೆ ಡಾರ್ಕ್ ಇಷ್ಟ ಆಗಲ್ಲ ಗೈಸ್. ಸೊ ಅದಕ್ಕೆ ಬ್ರೌನ್ ಕಾಫಿ ಒಂಥರ ಬ್ರೌನ್. ಸೊ ಲಿಪ್ ಲೈನರ್ ಕಾಣಿಸ್ತೈತೆ ನಂಗೆ ಗೊತ್ತಿಲ್ಲ. ಅದ್ರ ಮೇಲೆ ಇದು ಸೇಮ್ ಕಲರ್ ಅನ್ಕೋತೀನಿ. ಅಯ್ಯೋ ಲಿಪ್ಸ್ಟಿಕ್ ತಿನ್ಕೊಳ್ಳೋ ಕಾಯಿಲೆ ಬೇರೆ ಐತೆ ಗೈಸ್. ಕಾಣಿಸ್ತೈತಿ. ಶೆಕೆ ಆಯ್ತೈತೆ ಗೈಸ್. ಒಂಥರ ಮೈ ಬಿಸಿ ಬಿಸಿ ಆಗ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಸ್ಟಿಕ್ಕರ್ ಇವಾಗ ಸಾರಿ ಒಂದು ನಿಮಿಷ. ಸ್ಟಿಕ್ಕರ್ ಇವಾಗ ಗೈಸ್ 2 ಆಪ್ಷನ್ ಐತೆ. ಅಂದರೆ ಲಾಸ್ಟ್ ಆಪ್ಷನ್ ಗೊತ್ತು ಎಲ್ರಿಗೂ, ಬ್ಲ್ಯಾಕ್. ನಾನು ಡೈಲಿ ಯೂಸ್ ಆಗ್ತೀನಲ್ಲ ಅದು. ಸೊ ಇದರಲ್ಲಿ ಗ್ರೀನ್ ಹಾಕಿ ನೋಡ್ತೀನಿ, ಚೆನ್ನಾಗಿ ಕಂಡಿಲ್ಲ ಅಂದರೆ ನಮ್ಮದು ಮಾಮೂಲಿ ಸ್ಟಿಕ್ಕರ್. ಏನಂತೀರಾ? ಹಳೆ ಗಂಡನ ಪದಕತೆ ಅಂತ. ಓಕೆ, ಸೊ ಇಲ್ಲಿ ಸೇಮ್ ಡ್ರೆಸ್ ಮ್ಯಾಚಿಂಗ್ ಕಲರ್ ಐತೆ ಗೈಸ್ ನೋಡಿ, ಅದನ್ನೇ ಹಾಕಿ ನೋಡ್ತೀನಿ. I think it's looking good. Yeah guys, I think it's looking good for me. ಏನಂತೀರಾ ಗೈಸ್? ಇದು ಶೆಕೆಗೆ ಹಿಂಗಾಗಿದೆ ನೋಡಿ ಗೈಸ್. ನಾನು ಯಾವ ಬ್ಲಷ್ ಹಾಕಿಲ್ಲ ಗೈಸ್. ಮೈಯೆಲ್ಲ ಬಿಸಿ ಬಿಸಿ ಆಗ್ತೈತೆ. ಜ್ವರ ಅಂತೂ ಇಲ್ಲ, ಗೊತ್ತಿಲ್ಲ. ನಂಗೆ ಜ್ವರ ಬರಲ್ಲ ಗೈಸ್. ಬಂದ್ಬಿಟ್ರೆ ಟ್ಯಾಬ್ಲೆಟ್ ಕುಡಿಯಲ್ಲ, ಅದು ಹೋಗೋದಿಲ್ಲ ಗೈಸ್. ಈಗ ಏರ್ ಸೆಟ್ ಮಾಡೋದಾಯ್ತು ಗೈಸ್ ಅಷ್ಟೇ. ಏನ್ ಮಾಡೋದು? ನಂದಾಯ್ತು. ಸೊ ಗೈಸ್ ಐಮ್ ರೆಡಿ. ಈ ಥರ ಹೇರ್ ಬಿಟ್ಕೊಂಡು ಹೋಗ್ಬೋದು, ಬಟ್ ನನಗೆ ಆಗಲ್ಲ ಗೈಸ್. ಇರಿಟೇಷನ್ ಆಗುತ್ತೆ. ಸೊ ಅದಕ್ಕೆ ಈ ಮೈಕ್ ಬೇರೆ ಯಾ ಗೈಸ್ ಸೈಕ್ ಮಾಡಿಬಿಡುತ್ತೆ ಹೇರು. ಸೊ ಅದಕ್ಕೆ ಹಿಂಗೆ ಹಾಕೊಂಡು ಹೋಗಲ್ಲ, ಹಿಂಗೆ ಹಾಕೊಂಡು ಹೋಗ್ತೀನಿ. ಅದು ಹೇಗೆ ಕಾಣಿಸುತ್ತೆ ಗೊತ್ತಿಲ್ಲ. ವಿಲ್ ಟ್ರೈ. ಓಕೆ, ಸೊ ನೈಲ್ ಪಾಲಿಶ್ ಹಾಕಿಲ್ಲ ನೋಡಿ, ಈ ಕುಲದಲ್ಲಿದ್ದೀನಿ ನಾನು. ಸೊ ನೆನ್ನೆ ಹೆಂಗೋ ಟೈಮ್ ಸಿಕ್ತು ಅಂತ ಐಬ್ರೋ ಮಾಡ್ಸೋಕೆ ಹೋಗಿದ್ದೆ ಗೈಸ್. ಅನ್ಕೋಬೋದು ಏನು ಬಿಸಿ ಅಂತ. ನಿಮ್ಗೊಂದಿನ ನಾನು ಡೈಲಿ ವ್ಲಾಗ್ ಹಾಕ್ತೀನಿ. ಮತ್ತು ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಶಾಪಲ್ಲಿ. ಸೊ ಅದಕ್ಕೆ ಫ್ರೀ ಇಲ್ಲ. ಸೊ ಗೈಸ್ ಫ್ರೀ ಆಗಬೇಕು. ಯಾವಾಗ ಆಗ್ತೀನಿ ನೋಡೋಣ. ಸೊ ನಾಳೆ ಒಂದಿನ ಬ್ರೇಕ್ಫಾಸ್ಟ್ ಇಲ್ಲ, ಬಟ್ ಮ್ಯಾರೇಜ್ ಹೋಗಬೇಕು. ಸೊ ಹಿಂಗೆ ಏನಾದರೂ ಒಂದಿರುತ್ತೆ. ಸೊ ಬಿಲ್ ಚೆಕ್. ಸೊ ಗೈಸ್ ನೋಡಿ, ಇವತ್ತೇ ನಾನು ಹೊಸ ಹೇರ್ ಸ್ಟೈಲ್ ಟ್ರೈ ಮಾಡಿರೋದು. ಸೊ ಲುಕ್ ಗೈಸ್, ಎಲ್ಗೂ ಕ್ಲಿಪ್ ಹಾಕಿದ್ದೀನಿ. ಇಟ್ಸ್ ಓಕೆ, ಫೈನ್. ಸೊ ನಾನು ಫೈನಲಿ ರೆಡಿ, ಬಟ್ ನೈಲ್ ಪಾಲಿಶ್ ಹಾಕಿಲ್ಲ. ಅದೊಂದು ಲಾಸ್ಟಿಗೆ ಹಾಕೊಳ್ಳೋಣ. ಸೊ ತೋರಿಸ್ತೀನಿ ನನ್ನ ಔಟ್ಫಿಟ್. ಈ ಥರ ಇವೆಲ್ಲ ಸುಮ್ಮನೆ ಹಾಕೊಂಡಿದ್ದೀನಿ. ಸೊ ಹೇರ್ ಸ್ಟೈಲ್ ಯಾಕೋ ನನಗೆ ಲುಕಿಂಗ್ ನಾಟ್ ಗುಡ್ ಅನ್ನಿಸ್ತೈತೆ. ಸೊ ಐ ವಿಲ್ ಬಿಚ್ತಾ ಇದ್ದೀನಿ. ಏನಂತೀರಾ? ವಯಸ್ಸಂಗೆ ಐತಲ್ಲ, ಏನಕ್ಕೂ ಸುಸ್ತಾಯ್ತೈತೆ. ಇವಾಗ ಬಿಸಿ ಸೊ ಅದಕ್ಕೆ. ಸೊ ಇಟ್ಸ್ ಓಕೆ. ಇರಿ ಗೈಸ್, ಈ ಹೇರೇ ಚೆನ್ನಾಗೈತೆ ಗೈಸ್ ಐ ಥಿಂಕ್, ಬಟ್ ನನಗೆ ಇಷ್ಟ ಇಲ್ಲ. ಇಟ್ಸ್ ಲುಕಿಂಗ್ ಗುಡ್ ಬಟ್ ಐ ಡೋಂಟ್ ಲೈಕ್. ಸೊ ನೀಟಾಗಿ ಹೋಗ್ಬೇಕು, ಮರ್ಯಾದೆ. ಸೊ ಅದಕ್ಕೆ ಮರ್ಯಾದೆ ಮೀನ್ಸ್ ನಮ್ಮ ಕಂಫರ್ಟಲ್ಲಿ ಹೋಗ್ಬೇಕು. ಸೊ ಅದಕ್ಕೆ ಎಲ್ಲರ ಕಣ್ಣು ಒಂದೇ ಥರ ಇರಲ್ಲ ಗೈಸ್. ಸೊ ಅದಕ್ಕೆ ನಮ್ಮ ಸಂಸ್ಕೃತಿನ ನಾವು ಬೆಳೆಸುವ. ಏನಂತೀರಾ? ಮಾತಾಡಿ ಸುಸ್ತಾಯ್ತಾ ಇದೆಯೋ?
ಹುಷಾರಿಲ್ಲದೆ ಸುಸ್ತಾಯ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ಳೆ ಮಾತಾಡ್ತಾ ಇದ್ದೀನಿ ಗೈಸ್. ಗೈಸ್ ನಮ್ಮದು ಮಾಮೂಲಿ ಹೇರ್ ಸ್ಟೈಲ್ ನಮಗೆ ಚಂದ ಗೈಸ್. ನಾನು ಏನೇ ಹೇರ್ ಸ್ಟೈಲ್ ಹೊಸದು ಮಾಡಿದ್ರು ಏನೇ ಮಾಡಿದ್ರು ಒಂದು ಹಿಂಗೆ ಹಾಕೋತೀನಿ, ಇಲ್ಲ ಪೋನಿ ಹಾಕೋತೀನಿ, ದ್ಯಾಟ್ಸ್ ಇಟ್, ಫಿನಿಶ್. ಸೊ ಗೈಸ್ ನಾನು ಇವಾಗ ಈ ವೇಲ್ನ ಇನ್ನೊಂದು ವೇಲ್ ಕೊಟ್ಟವ್ರೆ, ಹಿಂಗೆ ಹಾಕೊಂಡ್ರೆ ಹಿಂಗೆ ಕಾಣಿಸ್ತದೆ ಆಯ್ತಾ. ಸೊ ಐ ಥಿಂಕ್ ಹಿಂಗೆ ಓಕೆ ಹಾಕೋಬೋದು, ಚೆನ್ನಾಗಿ ಕಾಣಿಸ್ತೈತೆ. ಬಟ್ ಐ ಥಿಂಕ್ ಹಿಂಗೆ ಹಾಕೊಂಡ್ರೆ ಲುಕಿಂಗ್ ಕಾಚಸ್. ಸೊ ಅದಕ್ಕೆ ಗೈಸ್ ಹಿಂಗೆ ಹಾಕೋತೀನಿ. ಈ ಒಂದು ಸೇಫ್ಟಿ ಪಿನ್ ಹಾಕ್ಬಿಡ್ತೀನಿ, ಇಲ್ಲ ಇದಕ್ಕೆ ಚುಚ್ಚಿರ್ತೀನಿ, ಅಲ್ಲಿ ಇಳ್ದಾಗ ಹಾಕೋತೀನಿ, ಯಾಕಂದರೆ ಕಾರಲ್ಲಿ ಕೂತ್ಕೊಳ್ಳೋರು ಇನ್ಸೈಡ್ ಬರ್ತು. ಸೊ ಅದಕ್ಕೆ ಸೊ ನನಗೆ ಕಂಫರ್ಟ್ ಜಾಸ್ತಿ ಮುಖ್ಯ ಗೈಸ್. ನಾನು ಹಿಂಗೆ ಪೇರ್ ಮಾಡಿರೋ ಡ್ರೆಸ್ಸು, ಐ ವಾಂಟ್ ಕಂಫರ್ಟ್ ಆ್ಯಂಡ್ ಬೇರೆಯವ್ರು ನೋಡುವಾಗ ಒಳ್ಳೆ ರೀತಿಲಿ ಕಾಣಿಸ್ಬೇಕು. ಸೊ ಅದಕ್ಕೆ ಎಲ್ಲರೂ ಒಂದೇ ಥರ ಇರಲ್ಲ, ಅದಕ್ಕೆ ಗೈಸ್ ಅದಕ್ಕೆ ಇದು ಲುಕಿಂಗ್ ಗುಡ್ ಏನಂತೀರ. ಸೊ ಇದು ಚಿಕ್ಕ ಕ್ಲಿಪ್ ಆಯ್ತಾ ಗೈಸ್ ನೋಡಿ, ಮೈ ಮಾಮೂಲಿ ಹೇರ್ ಸ್ಟೈಲ್ ನನಗೂ ಇದೆ ಇಷ್ಟ. ಸೊ ಫೈನಲಿ ಇದೆ ಮಾಡ್ಕೊಂಡೆ ಆಯ್ತು. ನನಗೆ ಇಯರಿಂಗ್ ತುಂಬ ಇಷ್ಟ ಗೈಸ್, ಸಖತ್ ಇಷ್ಟ ಆಗ್ಬಿಟ್ಟು ನಾನು ನೋಡ್ದಂಗೆ ರಪ್ಪ ಅಂತ ಹೋಗ್ತಾ. ಸೊ ಯಾ ಗೈಸ್ ಇವಾಗ ಮೈಕ್ ವೇರ್ ಮಾಡಿಕೊಂಡು ವಿಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ನನಗೆ ಮೈಕ್ ವೇರ್ ಮಾಡೋಕ್ಕಾಗಲ್ಲ, ಸೊ ಅಲ್ಲಿ ಏನಾದರೂ ಮಾತಾಡೋಕ್ಕಾಗಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ತೀನಿ ಗೈಸ್. ಯಾ ಗೈಸ್ ಇವಾಗ ಟೈಮ್ ಬಂದು 8:49. ನಾನು ಎಲ್ಲ ಡ್ರೆಸ್ ಹುಡುಕಿ ನಂದು ಆಕ್ಸೆಸರೀಸ್ ಎಲ್ಲ ಹುಡುಕಿ ಮೂಲೆಯಲ್ಲಿ ಇದ್ದದನ್ನೆಲ್ಲ ತೆಗೆದು ಅಷ್ಟೊತ್ತಾಯ್ತು ಗೈಸ್. ಸೊ ನೈಲ್ಸ್ನ ಇವಾಗ ನೈಲ್ ಪಾಲಿಶ್ ಇದ್ರ ಮೇಲೆ ಹಾಕೋತೀನಿ, ಏನು ಮಾಡೋಕ್ಕಾಗಲ್ಲ ಗೈಸ್, ಟೈಮು ಆಯಿತು. ರಿಮೂವ್ ಮಾಡೋಕ್ಕಂತೂ ಇವಾಗ ನನಗೆ ಮೂಡೇ ಇಲ್ಲ, ಇದ್ರ ಮೇಲೆ ಹಾಕ್ಬಿಡ್ತೀನಿ, ಏನಂತೀರಾ ಅಷ್ಟೇ ಗೈಸ್, ಫಿನಿಶ್. ಸೊ ಯಾ ಗೈಸ್ ಆ ವ್ಲಾಗ್ನ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಂದ ಈಗ ನಾವು ಹೋಗ್ತಾ ಇರೋದು ಪ್ರಣಾಮ್ ಬರಲ್ಲ. ಸೊ ಇಲ್ಲಿಂದ ಹೋಗ್ತಾ ಇರೋದು ನಾನು, ನಮ್ಮ ಭಾವ, ಮೇ ಬಿ ಕಿರಣ್ ಅಂತಿದ್ದಾರೆ, ಅವ್ರು ಬರ್ಬೋದು. ಸೊ ಯಾ ಗೈಸ್ ಇಷ್ಟೇ. ಆ್ಯಂಡ್ ಅಲ್ಲಿ ಸ್ಕಂದ ಸಿಗ್ತಾನೆ ಗೈಸ್. ಸೊ ಐ ವಿಲ್ ಫುಲ್ ಖುಷಿ, ಯಾಕಂದರೆ ಅವನ್ನ ನೋಡಿ ಸುಮಾರು ಟೈಮ್ ಆಗಿತ್ತು. ಸೊ ಅದಕ್ಕೆ ಅವ್ನು ಬರ್ತಾ ಇದ್ದಾನೆ. ಸೊ ಐ ಆಮ್ ಸೊ ಖುಷಿ. ಅವ್ನಿಗೆ ನಾನು ಕಾಲಲ್ಲಿ ಕೇಳ್ತಾ ಇದ್ರೆ ನನ್ನ ನೋಡಿ ಏನಂತೀಯ ಅಂತ ಹೇಳಿದ್ರೆ ಈ ಅಂತ ಅಲ್ಬಿಡ್ತೀನಿ ಅಂತ ಅಲ್ಬಿಟ್ಟ. ಸೊ ಯಾಕೆ ಅವ್ನು ಮಾಡೋದು ಇಲ್ಲಾಂದ್ರೂ ಅದೇ, ಇಲ್ಲ ಚಿಕ್ಕಿ ಅಂತ ಕರೀತಾನೆ. ಐ ವಾಂಟ್ ರೆಕಾರ್ಡ್ ದಟ್ ಮೂಮೆಂಟ್ ಬಿಕಾಸ್ ಇಷ್ಟು ದಿನ ಆದಮೇಲೆ ಅವನನ್ನು ನೋಡ್ತಾ ಇದ್ದಾನೆ. ಸೊ ಅವನು ಅಲ್ಲಿ ಜನರದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ, ಬಟ್ ಐ ವಾಂಟ್ ದಟ್ ರಿಯಾಕ್ಷನ್. ಸೊ ಯಾ ಗೈಸ್ ಸೊ ರಿಪ್ಲೈನರ್ ಎಲ್ಲ ಸೆಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ನೋಡಿ ಗೈಸ್ ನಾನು ಇಷ್ಟೇ ರೆಡಿ ಆಗಿರೋದು. ಸುಸ್ತಾಗ್ತಾ ಇರ್ತಾ ಗೈಸ್, ನಂಗೆ ಆಗ್ತಾ ಇಲ್ಲ. ಸೊ ಬಾಯ್, ನಾವು ಅಲ್ಲಿ ಸಿಗೋಣ. ನಾನು ಕಾರಲ್ಲಿ ಹೋಗೋಕೆ ಒಂಚೂರು ರೆಕಾರ್ಡ್ ಮಾಡ್ತೀನಿ. ಸೊ ಇನ್ನೆಲ್ಲ ಮದುವೆ ಮನೇಲಿ ಏನೇನು ಇರುತ್ತೆ, ಏನೇನು ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ. ಆ್ಯಂಡ್ ಕುಡ್ಗಿ ಒಳಗೆ ಇರುತ್ತೆ, ಸ್ಕಂದನ್ ಜೊತೆ ಸ್ವಲ್ಪ ಕುಣಿಬೇಕು ಅಂತ ಅಂದ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಗೈಸ್. ಸೊ ನಮ್ಮ ಫ್ರೆಂಡ್ಸ್ ಮದುವೆಗೆ ಹೋಗಿಲ್ಲ, ನಮ್ಮ ಫ್ಯಾಮಿಲಿ ಮದುವೆಯಲ್ಲೆಲ್ಲ ಕುಂದಿರೋದು, ಅದು ಬಿಟ್ಟರೆ ಏನು ಕುಂದಿಲ್ಲ. ಸೊ ಯಾ ನನಗೆ ಪಾರ್ಟ್ನರಾಗಿ ನನ್ನ ಸ್ಕಂದ ಇರ್ತಾನೆ. ಸೊ ಇವಾಗ ಅವನು ನಾನು ಹೇಳ್ಕೊಡಿ ಸ್ಟೆಪ್ ಮಾಡ್ತಾನೆ. ಸೊ ನನಗೆ ಖುಷಿ. ಸೊ ಯಾಕೆ ಅವನು ದೊಡ್ಡವನಾಗ್ಬಿಟ್ಟಿದ್ದಾನೆ ಗೈಸ್, ತುಂಬ ಹೈಟ್ ಆಗಿದ್ದಾನೆ. ತುಂಬ ಅಂದರೆ 6 ಇಂಚ್ಗಲ್ಲ, ಇಲ್ಲಿ ನನಗೆ ಇಲ್ಲಿಗೆ ಬರ್ತಾನೆ. ಸೊ ಯಾ ಗೈಸ್ ಅವನ್ನ ಮೀಟ್ ಮಾಡೋ ಖುಷಿ ತುಂಬ. ಸೊ ಅಲ್ಲಿ ಅಕ್ಕನೂ ಬರ್ತಾರೆ, ಎಲ್ಲ ಅಲ್ಲಿ ಸಿಗೋಣ ಗೈಸ್. ಸೊ ಬಾಯ್ ಬಾಯ್ ಗೈಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಓಕೆ, ಮೇ ಬಿ ಈ ವ್ಲಾಗು ತುಂಬ ದೊಡ್ಡದಾಗುತ್ತೆ ಅನಿಸುತ್ತೆ. ಸೊ ಪ್ಲೀಸ್ ವಾಚ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿ, I am ready to go to marriage. So I'm waiting for my Baba. So yeah guys, ನಾನು ಒಂಚೂರು ಬೆಳ್ಕೊಳ್ಳಿ ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಪ್ಲೀಸ್ ಕಮೆಂಟ್ ಹಾಕಿ ಗೈಸ್. ಮೈ ಔಟ್ಫಿಟ್ ಈಸ್ ಸೊ ಯಾ ಗೈಸ್, ನಾನಿಲ್ಲಿ ನನ್ನ ಬ್ಯಾಟ್ರಿ ಚಾರ್ಜ್ ಹಾಕಿದ್ದೀನಿ. ಆ್ಯಂಡ್ ಒನ್ ಥಿಂಗ್, ನಾನು ಇಲ್ಲಿ ಕ್ಲಿಪ್ಸ್ನ ಮಾರಾಟಕ್ಕೆ ಇಟ್ಟಿದ್ದೀನಿ ಗೈಸ್. ಯಾರಿಗಾರು ಬೇಕಿದ್ದರೆ DM ಮಾಡಿ, ಕೊಡಲ್ಲ ಬಟ್ ಮಾಡಿ. ಸೊ ನಾನು ನೀಟಾಗಿ ಸೆಟಪ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನನಗೂ ನೋಡಿ ಸ್ಯಾಟಿಸ್ಫೈ ಆಗಬೇಕು. ನನಗೆ ಎಲ್ಲೆಲ್ಲಿ ಹಾಕಿದ್ದೀನಿ ನೋಡಿ ಗೈಸ್, ಬಟ್ ಇಲ್ಲಿ ಮಾತ್ರ ಹಾಕಬೇಕು. ಬಟ್ ನಾನು ಇಲ್ಲೆಲ್ಲ ಹಾಕಿದ್ದೀನಿ. ಸೊ ಯಾ ಗೈಸ್, ನಂಗೆ ಈ ಥರ ಡೆಕೋರೇಟಿವ್ ಐಟಮ್ಸ್ ಇಷ್ಟ. ಸೊ ಇಲ್ಲಿ ಬಂದರೆ ನಾನು ಇಲ್ಲೊಂದು ಹ್ಯಾಂಗ್ ಮಾಡಿದ್ದೀನಿ, ಇಲ್ಲಿ ನನ್ನ ಮೆಮೊರೀಸ್ ಫೋಟೋ ಇದೆ. ಸೊ ಗೈಸ್ ನನ್ನ ಅಪ್ಪ ನೋಡಿ ಗೈಸ್, ಒಂದು ನಿಮಿಷ ಕ್ಲಿಪ್ಪೇ ಬಿಡೋಗುತ್ತೆ. ಸೊ ವೇಟ್, ಮೈ ಫಾದರ್, ಐ ಮಿಸ್ಡ್ ಹಿಮ್ ಸೋ ಮಚ್. ಆ್ಯಂಡ್ ನನ್ನ ಮಾವ ಇದ್ದಾರೆ ಗೈಸ್, ಇಲ್ಲಿ ಇನ್ನೊಂದು ಫೋಟೋದಲ್ಲಿದ್ದಾರೆ ವಿಲ್ಶು. ಇಲ್ಲಿ ಗೈಸ್ ನನ್ನ ಮಾವ, ಅವರು ನನ್ನ ಸೆಕೆಂಡ್ ಫಾದರ್ ಥರ ನನ್ನ ಟ್ರೀಟ್ ಮಾಡ್ತಾಯಿದ್ರು ಎಲ್ಲನೂ. ಸೊ ಐ ಮಿಸ್ ಹಿಮ್.
ಆಲ್ವೇಸ್ ಇದು ನನ್ನ ಮ್ಯಾರೇಜ್ ಫೋಟೋ, ಇದು ನನ್ನ ರಿಸೆಪ್ಷನ್ದು. ಸೊ ಇದು ನಾವು ಲವ್ವಲ್ಲಿದ್ದಾಗ. ಸೊ ಇಲ್ಲಿ ನೋಡಿ ಗೈಸ್, ನಾನು ಚೈಲ್ಡ್ ಆಗಿದೆ. ಸೊ ಅಲ್ಲಿ ಅಷ್ಟು. ಇದು ರೀಸೆಂಟ್ ಫೋಟೋ, ಎಲ್ಲರೂ ನೋಡಿರ್ತೀರ. ಸೊ ಇಲ್ಲಿ ನಮ್ಮ ಅಜ್ಜೆ, ಇದು ನಮ್ಮ ಎಂಗೇಜ್ಮೆಂಟ್ ಫೋಟೋ ಗೈಸ್. ಎಂಗೇಜ್ಮೆಂಟ್ ಫೋಟೋ ರಿಂಗ್ ಆಗ್ತಾ ಇದ್ದಿದ್ದು. ಸೊ ಯಾ ಗೈಸ್, ನನಗೆ ಈ ಥರ ಮೆಮೊರೀಸ್ ಸೇವ್ ಮಾಡೋದು ತುಂಬ ಇಷ್ಟ. ಸೊ ಅದಕ್ಕೆ ನನ್ನ ಮೆಮೊರೀಸ್ನ ನಾನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ನನಗೆ ಬೇಜಾರಾದಾಗ, ಖುಷಿಯಾದಾಗ ಅಲ್ಲಿ ನೋಡ್ತೀನಿ. ಸೊ ಖುಷಿ ಪಡ್ತೀನಿ, ಕಣ್ಣಲ್ಲಿ ನೀರು ಬರುತ್ತೆ. ಐ ವಿಲ್ ಕಂಟ್ರೋಲ್. ಯಾ ಗೈಸ್, ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಗೈಸ್ ನನ್ನ ರೂಮಲ್ಲಿ. ಸೊ ಇದೊಂದು ಫನ್ನಿಯೆಸ್ಟ್ ಮಿರರ್. ನಾನು ಇಲ್ಲಿಗೆ ಬೇಕು ಅಂತ ಸೆಟಪ್ ಮಾಡ್ಕೊಂಡಿದ್ದು, ಬಟ್ ಫನ್ನಿ ಅಂತ ತೊಗೊಂಡಿದ್ದಲ್ಲ, ಸಾರಿ ಗೈಸ್, ಮಿರರ್ ಅಂತಲೇ ತೊಗೊಂಡಿದ್ದು. ಬಟ್ ಇಲ್ಲಿ ನೋಡಿ ಗೈಸ್, ವಿ ವಾಂಟ್ ಖುಷಿ, ಹಿಂಗೆ ನೋಡ್ಕೊಳ್ಳೋದು, ಖುಷಿ ಕೊಡೋದು ಬಸ್. ಬಟ್ ನಾನು ಹಿಂಗೆ ಇರೋದು ಬಸ್. ಓಕೆ, ಸೊ ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡೋಣ. ಶೆಕೆ ಆಗ್ತಾಯಿದೆ ಬಸ್, ಏನೇನೋ ಒಂಥರ ಆಗ್ತಾಯಿದೆ. ಐ ಥಿಂಕ್ ನನಗೆ ಹುಷಾರಿಲ್ಲ ಅಂತ ಈ ಥರ ಆಗ್ತಾಯಿದೆ ಅನಿಸುತ್ತೆ. ಸೊ ಯಾ ಗೈಸ್, ವೆಯ್ಟ್ ಮಾಡಿ. ಓಕೆ, ಬಾಯ್. ಸೊ ಯಾ ಗೈಸ್, ಬಾಯ್ ಗೈಸ್. ನೋಡಿ, ನೈಲ್ ಪಾಲಿಶ್ ಮೇಲೇ ನೈಲ್ ಪಾಲಿಶ್ ಹಾಕಿರೋ ಸೋಂಬೇರಿ ವ್ಯಕ್ತಿ ನಾನೇ ಅನಿಸುತ್ತೆ ಗೈಸ್. ಈ ಕಾರಲ್ಲೇ ಹೋಗ್ತಾಯಿದ್ವಿ. ಸೊ ಬನ್ನಿ ಹೋಗೋಣ ಗೈಸ್. ಇವಾಗ ಟೈಮ್ ನೋಡಿ ಎಕ್ಸಾಕ್ಟಾಗಿ 7:10 ಆಗಿದೆ. ಹೌ ಇಸ್ ಇಟ್? ಇವಾಗ ಅವರಲ್ಲಿ ಪಾರ್ಕ್ ಮಾಡಿ ಬರ್ತಾ ಇದ್ದಾರಂತೆ. ಸೊ ನಾವಿಲ್ಲಿಂದ ಬರ್ತೀವಿ. ನಾನು ಅಲ್ಲಿ ಬರ್ತಾ ಇದರೆಗೆ. ಸೊ ಆಯ್ 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 ಹೇಳು. ಆಯ್ ಅಕ್ಕ, ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಕ್ಕ ಬಂದೆ ನಿಂಗೆ ದಾಡ. ಆಯ್ ಅಪ್ಪು, ಆಯ್. ಓಹ್, ಮ್ಯಾಚಿಂಗು. ಇದು ಯಾರ್ದು ಮದುವೆ ಅಂತ ಹೇಳಿದ್ರೆ ಗೈಸ್, ನಮಗೆ ಗೊತ್ತಿರೋರ್ದು. ಸೊ ಅದಕ್ಕೆ ನಾವು ಏನು ಲಿಪ್ಸ್ಟಿಕ್ ಎಲ್ಲ ಹಾಕೋ ಬಂದ್ಬಿಟ್ಟಿದ್ದೀರಾ ಪಳ ಪಳ ಅಂತ. ನೀನು ಮಾತಾಡಲ್ವಾ? ಯಾಕೆ ನಿಂಗೆ ಮಾತು ಬರಲ್ವಾ? ಲಿಪ್ಸ್ಟಿಕ್ ಹಾಕೊಂಡಿದ್ಯಲ್ಲ ಅದಕ್ಕ? ಹೌದಾ? ಮಾತಾಡಿದ್ರೆ ಲಿಪ್ಸ್ಟಿಕ್ ಹೋಗುತ್ತಾ? ಆಯ್ ಬೋಲೋ ಆಯ್. ನೋಡಿ ಗೈಸ್, ಇಲ್ಲಿ ಮಿನ್ಸಿಂಗ್ ನೋಡಿ ಗೈಸ್, ಮಿನ್ಸಿಂಗು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಗೈಸ್. ಇಲ್ಲಿ ಸ್ಟೇಜ್. ಸೊ ಇಲ್ಲಿ ಫಂಕ್ಷನ್ ಎಲ್ಲ ಮುಗ್ದಿದೆ ಗೈಸ್. ಸೊ ಅದಕ್ಕೆ ನಾವು ಮಾರ್ನಿಂಗ್ ಹೂ ಇಸ್ ಹಿಯರ್ ನೋಡಿ. ನೋಡಿ ಗೈಸ್, ನಿಮಗೆ ಯಾರಿದ್ದಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಇದು ಯಾರು ಅಂತ. ಮೂತಿ ನೋಡಿ ಗೈಸ್, ಯಾವಾಗಲೂ ಅಂತಾನೆ ಇರುತ್ತೆ, ಹಂಗೆ ಅಂತಾನೆ ಇರುತ್ತೆ ಗೈಸ್. ಇದು ಗೀ ರೈಸ್, ಪಾಯಸ, ಸಾಂಬಾರ್, ರೈಸ್, ರಸಮ್, ಆಮೇಲೆ ಮೀನ್ಸ್ ಪಲ್ಯ. ಓ ಹಾಯ್ ಹಾಯ್.
ಮಳೆ ಹೋಗ್ತಾ ಇದ್ವಿ ಗಾಯ್ಸ್. ಇವಾಗ ನನ್ನ ಕರ್ಕೊಂಡು ಹೋಗ್ತೀವಿ ಗೈಸ್ ನಮ್ಮ ಜೊತೆ. ಸೊ ಗೈಸ್ ನಾನು ನನ್ನ ಮಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ವಿ ಗಾಯ್ಸ್. ಮಗ ಕಣ್ಣು ಬೇರೆ ಕಾಣಿಸ್ತಾ ಇಲ್ಲ ಗೈಸ್. ಮೂನ್ ನೋಡಿ ಗೈಸ್ ಸಕ್ಕತ್ತಾಗಿ ಕಾಣಿಸ್ತೈತೆ. ಸೊ ಅನ್ನ ಕಾಯ್ತಾವ ಏನೋ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ಗಾಯ್ಸ್. ಇದು ನಂದು ವೀಡಿಯೋ ಸ್ವಲ್ಪ ಲಾಂಗ್ ಆಗಿಲ್ಲ ಅಂದರೆ ನಾಳೆ ಆ್ಯಡ್ ಮಾಡ್ತೀನಿ ಗೈಸ್. ಸೊ ಕರೆಕ್ಟ್ ಆದರೆ ಇದನ್ನೇ ಹಾಕ್ತೀನಿ. ಸೊ ಇವಾಗ ಪ್ರಣಾಮ್ ಅವ್ರಿಗೆ ಕಾಲ್ ಮಾಡಬೇಕು. ಓಕೆ ಗೈಸ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ನೀನು ಹೇಳು ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಳ್ಬಿಡು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಲವ್ ಗೈಸ್. ಲವ್ ಗೈಸ್. ಬಾಯ್ ಬಾಯ್. ಬಾಯ್. ಗುಡ್ ನೈಟ್. ಓಕೆ ಗೈಸ್. ಸೊ ಇದು 2ನೇ ದಿನ ಗೈಸ್. ಸೊ ನಾವೆಲ್ಲ ರೆಡಿಯಾಗಿ ನಾನು ಅಕ್ಕನ ಮನೆಗೆ ಬಂದಿದ್ದೆ. ಸೊ ರೆಡಿಯಾಗಿ ಇವಾಗ ನಾನು ಸ್ಕೂಟಿಲಿ ಬಂದಿದ್ದೆ. ಸ್ಕೂಟಿ ನಿಲ್ಲಿಸ್ಬೇಕು ನಾನು. ಇಲ್ಲಿ ರೀಲ್ಸ್ ಮಾಡ್ತಾಯಿದ್ದೀವಿ ಗೈಸ್. ಸೊ ಗೈಸ್ ನಾನು ಹೆಂಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಹಾಕಿ. ಸ್ಯಾರಿಯಾಗಿ ಹೊಸಾಗಿ ಎಲ್ಲ ಮಾಡಬೇಕು. ಸೊ ಇಲ್ಲಿ ನೋಡಿ ಗೈಸ್ ಎಲ್ಲ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತವ್ರೆ. ಎಲ್ಲ ಕಡೆಗೂ ಬಂದ್ಬಿಡೋದ ಅಂತ. ಸೊ ಮದುವೆ ಗಂಡಿನ ನೋಡಿ ಗೈಸ್. ನಾವು ಇವ್ರನ್ನ ಒಂದು ರೌಂಡ್ ಮಾತಾಡಿಸ್ಕೊಂಡು ಊಟಕ್ಕೆ ಹೋದ್ವಿ ಗೈಸ್. ನನಗೆ ಮಧ್ಯಾಹ್ನದ ಊಟ ಸ್ಯಾಟಿಸ್ಫೈ ಆಗಿಲ್ಲ ಗೈಸ್. ಸೊ ಇದೊಂದು ಎಗ್ ಫ್ರೈ ಮಾತ್ರ ಚೆನ್ನಾಗಿದ್ದಿದ್ದು. ಸೊ ಯಾರು ನೀವು ಮಂಗ. ಕರೆಕ್ಟ್ ಕೈ ಕೊಡು. ಕರೆಕ್ಟ್ ನೀನ್ ಮಂಗ. ಸೊ ಗಾಯ್ಸ್ ನಾವೆಲ್ಲರೂ ಇವಾಗ ಗೋಣಿಕೊಪ್ಪಕ್ಕೆ ಹೋಗ್ತಾ ಇದ್ದೀವಿ. ಒಂದೇ ಕಾರಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಯಾಕಂದರೆ ನಾವು ಪುನಃ ಮಂಟಪಕ್ಕೆ ಬರಬೇಕಿತ್ತು. ಸೊ ಅದಕ್ಕೆ ಮಂಟಪದಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋದ್ವಿ ಗೈಸ್. ಐ ಥಿಂಕ್ ನಾನು ಈ ಕಲರಲ್ಲೆಲ್ಲ ಸೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಗೈಸ್. ಸೊ ಒಂದು ಬಾಕ್ಸಲ್ಲಿ ಫುಲ್ಲು, ಇನ್ನೊಂದು ಬಾಕ್ಸಲ್ಲೂ ಫುಲ್ಲು, ಇನ್ನೊಂದು ಅಕ್ಕಿ ಡಬ್ಬ ಮಾತ್ರ ಗೈಸ್. ಬಟ್ಟೆ ಅದು ಸ್ಕಂದಂದು ಬೇರೆ ಬಿಲ್ಲು. ಸೊ ಗೈಸ್ ನನಗೆ 1500 ಚಿಲ್ಲರೆ ಬಿತ್ತು ಗೈಸ್. ಸೊ ಇವಾಗ ಕಾಫಿ ಕುಡಿಯೋಣ ಅಂತ ಹೋಗ್ತಾ 1600 ನಮಗೆ ಕತ್ತೆ ಬಿಲ್ತು ಗೈಸ್. ನಾನು ಇಷ್ಟೇನ ದುಡ್ಡಿದ್ದು ಮನೆ ಕಟ್ಟಿ. ಇವಾಗ ನಾವು ಫ್ರೆಂಚ್ ಫ್ರೈಸ್ ತಿಂದಾಯಿತು. ಸೊ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಗಿಫ್ಟ್ ತೊಗೋಬೇಕು ಪ್ಲಸ್ ಅಂತ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಸೊ ಎಲ್ಲಿ ಬಂದೋ ಅಂತ ಹೇಳಿದ್ರೆ, ಸೊ ನೆನ್ನೆ ನೈಟ್ ಮದುವೆಗೆ ನಮ್ಮ ಜೊತೆ ಇನ್ನೊಬ್ಬರು ಬಂದಿದ್ದರು, ಪವನ್ ಅಕ್ಕ ಅಂತ. ಪವನ ಅವರೇ ಬೇರೆ. ಸೊ ಅವ್ರ ಮನೆಗೆ ಬಂದು ರೆಡಿ ಆಗಿದ್ದೀನಿ. ನೋಡಿ ಗೈಸ್ ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ಇವತ್ತು ಫ್ರಿಜ್ಜಲ್ಲೇ ಮಿರರ್ ಥರ ಕಾಣಿಸ್ತಾ ಇತ್ತು. ಸೊ ಚೆನ್ನಾಗಿದೆ ಗೈಸ್. ಆ್ಯಂಡ್ ಸಿದ್ದುಬಾಯಿ ಮದುವೆಗೆ ಗಿಫ್ಟ್ ತೊಗೊಂಡು ನಾನು ಬಂದೆ ಗೈಸ್ ಮದುವೆಗೆ. ಸೊ ನಾನು ಬೆಡ್ ಲ್ಯಾಂಪ್ ತೊಗೊಂಡಿದ್ದೀನಿ ಗೈಸ್. ಸೊ ಅಮೌಂಟ್ ಹಾಕ್ಬೋದು, ಬಟ್ ನಾವು ಗಿಫ್ಟ್ ಕೊಟ್ಟಾಗ ಅವರು ಅದನ್ನು ನೋಡ್ತಾ ಇರ್ತಾರೆ. ಸೊ ಅದನ್ನು ಯೂಸ್ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಬೆಡ್ ಲ್ಯಾಂಪನ್ನು ತೊಗೊಂಡು ಬಂದಿರುವೆ. ಸೊ ಇಟ್ಸ್ ಓಕೆ. ಇದು ಬಂದು ಗಂಗೆ ಪೂಜೆ, ನೀರು ತೆಗೆಯೋ ಶಾಸ್ತ್ರ ಅಂತ ಹೇಳ್ತಾರೆ ಗೈಸ್. ಸೊ ನಾವು ಮಾರ್ನಿಂಗ್ ಮಾಡಿದ್ರೆ ನಮ್ಮದ್ರೆಲ್ಲ ಮಾರ್ನಿಂಗ್ ಮಾಡ್ತಾರೆ. ಸೊ ಇವ್ರದ್ರಲ್ಲಿ ಸಂಜೆ ಮದುವೆ ಎಲ್ಲ ಮುಗಿದ್ಮೇಲೆ ಮಾಡ್ತಾರೆ. ಸೊ ನೈಟ್ ಜನ ಇರಲ್ಲ ಅಂದ್ಕೊಂಡಿದ್ವಿ, ಬಟ್ ಇದ್ದರು. ಸೊ ಗೈಸ್ ಇದು ಕೊಡೋ ಸಮುಜ ಫ್ರೆಂಟ್ ನಾನು ನೋಡಿರೋದೆ ಇದೆ ಫಸ್ಟ್. ಚಿಕ್ಕದ್ರಲ್ಲೇನೋ ನಂಗೆ ಗೊತ್ತಿಲ್ಲ, ಬಟ್ ಈಗಂತೂ ನಾನಿದೆ ಫಸ್ಟ್. ಸೊ ಗೈಸ್ ನಾನು ಕುಂದಿದ್ದೀನಿ ನೋಡಿ ಗೈಸ್.
ಸೊ ಗೈಸ್ ಅಲ್ಲಿ ಜ್ಯೂಸು ಡ್ರಿಂಕ್ಸ್ ಎಲ್ಲ ಇಟ್ಟಿರೋ ಕೂರ್ಗಿಸ್ ಮದುವೆ ಅಂದರೆ ಡ್ರಿಂಕ್ಸ್ ಮಾಮೂಲಿ ಇದ್ದೇ ಇರುತ್ತೆ. ಸೊ ಗೈಸ್ ನಾನು ಮಿರಿಂಡ ಕುಡಿದೆ, ಅಕ್ಕ ಮಿಕ್ಸ್ ಫ್ರೂಟ್ ಜ್ಯೂಸ್ ಕುಡಿದ್ರು, ನನಗದು ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಮಿರಿಂಡ ಕುಡಿದೆ ಮತ್ತು ಫ್ರೆಂಚ್ ಫ್ರೈಸ್ ತಿಂದೆ ಗೈಸ್. ಸೊ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ನೋಡ್ಕೊಂಡು ಚಿಲ್ ಮಾಡಿಕೊಂಡು ನಾವು ಕೂತಿದ್ವಿ ಗೈಸ್. ಇಲ್ಲೊಂದು ಅಜ್ಜಿ ನೋಡಿ ಗೈಸ್, ಆ ಬ್ಲ್ಯಾಕ್ ಸ್ಯಾರಿ ಇಟ್ಟಿದ್ದಾರಲ್ಲ ವೈಟ್ ಬ್ಲ್ಯಾಕು, ಅವರಿಗೆ ಅಷ್ಟು ಏಜ್ ಆಗಿದೆ. ಬಟ್ ಯಾವ ರೀತಿಲಿ ಆ್ಯಕ್ಟಿವ್ ಆಗಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅವ್ರು ಹೋಗಿ ಮಾಡಿದ್ದಾರೆ. ಸೊ ಗೈಸ್ ಇಟ್ಸ್ ಗುಡ್. ನಿಜವಾಗ್ಲೂ ಹಂಗೆ ಏಜ್ ಆದವ್ರು ಹೆಲ್ದಿಯಾಗಿ ಅಂದರೆ ಅವರಿಗೆ ಅವರು ನಾನು ಮಾಡ್ತೀನಿ ಅನ್ನೋ ಥರ ಒಂದು ಒಪ್ಪಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಗೈಸ್ ಅದು ಆಗಿನ ಕಾಲದ ಅಜ್ಜಿದಿರೆಲ್ಲರೂ ಫುಲ್ಲು ಶಕ್ತಿವಂತರೆ. ಸೊ ನಾವು ಈಗಿನವ್ರಿದ್ದೀವಲ್ಲ, ನಾವು 40 ಹತ್ತದೆ ಡೌಟು ಗೈಸ್, ಆ ರೇಂಜ್ಗಿದೆ. ಸೊ ಗೈಸ್ ತಿನ್ಸಿ ನೀವು ತಿನ್ನೋದು ಇದ್ದಿದ್ದೆ, ತಿನ್ಸಿ. ನೀವು ಇದಕ್ಕೆಲ್ಲ ನಾಚ್ಕೊಂಡ್ರೆ ಸರಿ ಆಯ್ತು, ಇಚ್ಛಕ್ಕೆ. So happy married life Sidhu Bhai and Akka. So happy forever. So thank you for inviting us. Guys, thank you for watching. Lots of love guys. So guys, like ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ guys ಹೇಗಿತ್ತು ಅಂತ.